ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಂದಿರಿ? ಆರಾಮದೀನಿ ಅನ್ಕೋತೀನಿ. ಇವತ್ತು ನೋಡ್ರಿ ನಮ್ಮ ಮನ್ಯಾಗ ಭಾಳ ಸಾಫ್ಟ್ ಆಗಿರೋ ರುಚಿಕರವಾಗಿರೋ ಪಡ್ಡು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಸೂಪರ್ ಆಗಿರೋ ಶೇಂಗಾ ಚಟ್ನಿ ಮಾಡಿ ನೋಡ್ರಿ. ಅದನ್ನು ಹೆಂಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬರ್ರಿ. ಅದಕ್ಕೂ ಮೊದಲನೇದಾಗಿ ನಮ್ಮ ಚಾನಲ್ ಬಿಜಾಪುರ ಅಡುಗೆ ಮನೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಈಗ ನಾವು ಪಡ್ಡು ಮಾಡೋಕ್ಕೆ ಏನು ಮಾಡ್ಕೋಬೇಕಂದ್ರೆ, ದೋಸೆ ಮಾಡೋಕ್ಕೆ ಏನು ಇಟ್ಕೋತೀವಿ ನೋಡ್ರಿ ಅದೇ ಥರನೇ ರೀ ಇದೂ. 2 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಮತ್ತು ಅವಲಕ್ಕಿ ಮತ್ತು ಸ್ವಲ್ಪ ಮೆಂತ್ಯಕಾಳು ರೀ, 1 ಸ್ಪೂನ್ ಮೆಂತ್ಯಕಾಳು ನೆನೆ ಇಟ್ಟು ಒಂದು 5-6 ತಾಸು ನೆನೆ ಇಟ್ಟಿನಿ ನೋಡ್ರಿ. ಇವೆಲ್ಲನೂ ಚೆಂದಾಗಿ ನೆನಿಬೇಕ್ರಿ. ಅದೆಲ್ಲ ನೆನೆದ ಮ್ಯಾಗ ಇದು ಸ್ವಚ್ಛಗೆ ತೊಳ್ಕೊಬೇಕ್ರಿ. ಒಂದು 2-3 ಸಲ ತೊಳ್ಕೊಂಡು ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇವಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸರ್ಗೆ ಹಾಕೋಬೇಕು ನೋಡ್ರಿ. ನುಣ್ಣಗೆ ರುಬ್ಕೋಬೇಕ್ರಿ. ಇದು ದೋಸೆ ಹಿಟ್ಟಿಗೆ ಹೆಂಗೆ ರುಬ್ಕೋತೀವಿ ನೋಡ್ರಿ ಅದೇ ರೀತಿನೇ ರುಬ್ಕೋಬೇಕ್ರಿ. ಇದನ್ನು ಚೆಂದಾಗಿ ಸಣ್ಣಗೆ ರುಬ್ಕೊಂಡು ಎಲ್ಲ ಚೆಂದಾಗಿ ಕೈಲೇ ಮಿಕ್ಸ್ ಮಾಡ್ಬೇಕ್ರಿ. ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಮ್ಯಾಗ ಮುಚ್ಚಿಬಿಟ್ಟು ರಾತ್ರಿ ಪೂರ ಇಡಬೇಕ್ರಿ. ಓವರ್ ನೈಟ್ ಇದನ್ನು ಇಟ್ಬಿಟ್ರೆ ಬೆಳಗ್ಗೆ ಎದ್ದು ನೋಡ್ರಿ ಇದನ್ನು ತೆಗಿಯಾತೀನಿ. ಇದನ್ನು ಈಗ ನೋಡ್ರಿ ಎಷ್ಟು ಚೆಂದ ಉಬ್ಬೈತಿ ಹಿಟ್ಟು. ಉಬ್ಬಿ ಮ್ಯಾಗ ಬಂದೈತಿ ನೋಡ್ರಿ. ಅರ್ಧ ಬುಗುನಿ ಆಗಿತ್ತದು, ಅದಕ್ಕಿಂತ ಮ್ಯಾಗ ಬಂದೈತಿ. ಚೆಂದಾಗಿ ಉಬ್ಬೈತ್ರಿ ಹಿಟ್ಟು. ಈಗ ಎಲ್ಲನೂ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಹಿಟ್ಟು ಚೆಂದಾಗಿ ಉಬ್ಬಿದ್ರೆ ಮಾತ್ರ ದೋಸೆ ಆಗಲಿ ಇಡ್ಲಿ ಎಲ್ಲನೂ ಚೆಂದ ಬರ್ತಾವೆ ನೋಡ್ರಿ. ಅದಕ್ಕೆ ಅಷ್ಟು ಜಾಸ್ತಿ ಹಿಟ್ಟು ಐತಿ. ಅದಕ್ಕೆ ಒಂದು ಸಣ್ಣ ಬುಗುನ್ಯಾಗ ತೊಗೊಳತ್ತೀನಿ ನೋಡ್ರಿ. ಹಿಟ್ಟು ಹಾಕೊಂಡು ಆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಉಪ್ಪು ಮತ್ತು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ರೀ. ಮತ್ತು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಇವೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಿಟ್ಟಿಟ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇವು ಉಳ್ಳಾಗಡ್ಡಿ ಹಾಕ್ಲಾರ್ದು ಹಾಗೆ ಪಡ್ಡು ಮಾಡಿದ್ರು ನಡಿತೈತ್ರಿ. ಹಾಗೇನು ಸ್ವಲ್ಪ ಮಾಡೀನಿ. ಈಗ ಅದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ನಮಗೆ ಹಸಿಮೆಣ್ಸಿಕಾಯಿ ಬೇಕಂದ್ರೆ ಹಸಿಮೆಣ್ಸಿಕಾಯಿ ಜೀರಿಗೆ ಎಲ್ಲನೂ ಹಾಕ್ಕೋಬೋದ್ರಿ. ಇದು ಮಸಾಲೆ ಪಡ್ಡು ಗತ್ಲೆ ಹಾಕೋದು. ಅದಕ್ಕೆ ಇದೆಲ್ಲ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿದ್ದೆಲ್ಲ ಹಿಟ್ಟು ಐತಲ್ರಿ ಅದನ್ನು ಈ ಹಂಚೆ ಕಾಯಕ್ಕೆ ಇಟ್ಟು ನೋಡ್ರಿ. ಹಂಚೂ ಕಾಯ್ದೈತಿ. ಕಾಯ್ದ್ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹಿಟ್ಟನ್ನೆಲ್ಲನೂ ಎಲ್ಲ ಪಡ್ಡು ಹಂಚುಗಳಿಗೆ ಹಾಕ್ಬೇಕ್ರಿ. ಹಂಚಿಗೆ ಹಾಕಿ ಒಂದು ಸ್ವಲ್ಪ ಮ್ಯಾಗ ಮುಚ್ಚಿದ್ರೆ ಎಷ್ಟು ಚೆಂದ ಉಬ್ಬಿ ಬರ್ತಾವೆ ನೋಡ್ರಿ. ಮ್ಯಾಗ ಒಂದು 2 ನಿಮಿಷ ಮುಚ್ಚಿ ಇಡ್ಬೇಕು ನೋಡ್ರಿ. ಅಷ್ಟೇ ಪಡ್ಡು ಉಬ್ಬಿ ಬಂದಾವೆ ನೋಡ್ರಿ. ಈಗ ಅಷ್ಟು ಪಡ್ಡನ್ನು ಚೆಂದಾಗಿ ಹೊಳ್ಳಿಸಿ ಹಾಕ್ಬೇಕ್ರಿ. ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಚೆಂದಾಗಿ ಬಿಡ್ತಾವೆ ನೋಡ್ರಿ. ನಾನ್ ಸ್ಟಿಕ್ ಇದ್ರೆ ಈಸಿಯಾಗಿ ಬರ್ತಾವೆ ನೋಡ್ರಿ. ಇದು ಕಬ್ಬಿಂದ ಹಂಚೈತಿ, ಅದಕ್ಕೆ ಸ್ವಲ್ಪ ಅಂಟ್ಕೊಂಡಾವ ನೋಡ್ರಿ. ಈಗ ಅಷ್ಟು ಪಡ್ಡನ್ನು ಅಷ್ಟನ್ನು ಹೊಳ್ಳಿಸಿ ಹಾಕ್ಬೇಕ್ರಿ. ಹೊಳ್ಳಿಸಿ ಹಾಕಿ ಮ್ಯಾಗ ಮುಚ್ಚಿಬಿಟ್ಟು 1 ನಿಮಿಷ ಬಿಡ್ಬೇಕ್ರಿ. ಒಂದು 2 ನಿಮಿಷ ಬಿಟ್ಟರೆ ಅವು ಚೆಂದಾಗಿ ಬೇಯ್ದಿರ್ತಾವೆ ನೋಡ್ರಿ. 2 ಕಡೆ ಕೆಂಪಗೆ ಕಲರ್ ನೋಡ್ರಿ ಎಷ್ಟು ಚೆಂದ ಬಂದಾವು. 2 ಕಡೆ ಬೆಂದ ಮೇಲೆ ತಕ್ಕೊಂಬಿಡೋಣ್ರಿ. ಪಡ್ಡು ತಕ್ಕೊಂಡ್ಮ್ಯಾಗ ಇನ್ನೊಂದು ಬ್ಯಾಚ್ ಹಾಕ್ಕೋಬೇಕ್ರಿ. ಮತ್ತು ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಹಾಕ್ಕೊಂಡು ಒಟ್ಟು ಪಡ್ಡಿಗೂ ಹಿಟ್ಟು ಹಾಕ್ಬಿಟ್ಟು 2 ನಿಮಿಷ ಮುಚ್ಚಿಡೋದ್ರಿ. ಮುಚ್ಚಿಟ್ಟು ಮತ್ತೆ ಅಷ್ಟು ಹೊಳ್ಳಿಸಿ ಹಾಕ್ಕೊಳ್ಳೋದು ನೋಡ್ರಿ. ಹೊಳ್ಳಿಸಿ ಹಾಕೊಂಡು ಒಂದು 2 ನಿಮಿಷ ಬಿಟ್ರೆ ಮತ್ತು ಪಡ್ಡು ರೆಡಿ ಹಾಕ ನೋಡ್ರಿ. ಹಂಚೊಳಗೆ ಹಾಕುವಾಗ ಸ್ವಲ್ಪ ಅರ್ಧನೇ ಹಾಕ್ಕೋಬೇಕ್ರಿ ಹಿಟ್ಟು, ಯಾಕಂದ್ರೆ ಉಬ್ಬಿ ಮ್ಯಾಗ ಬರ್ತಾವೆ. ಹೀಗೆ ಅಷ್ಟು ಹಿಟ್ಟನ್ನು ಪಡ್ಡು ಹಾಕ್ಕೊಂಡೆ ನೋಡ್ರಿ. ಭಾಳ ಸಾಫ್ಟಾಗಿ ಭಾರಿ ಮಸ್ತ್ ಬಂದಿದ್ದು ರೀ. ಮ್ಯಾಗ ಕ್ರಿಸ್ಪಿಯಾಗಿನೂ ಇದ್ದು ಮತ್ತು ಒಳಗೆ ಸಾಫ್ಟಾಗಿ ಪಡ್ಡು ಮಾತ್ರ ಭಾಳ ಚೆಂದ ಬಂದಿದ್ದು ನೋಡ್ರಿ. ಈಗ ಪಡ್ಡು ಅಂತೂ ರೆಡಿ ಆದು ನೋಡ್ರಿ. ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡ್ಕೊಳತ್ತೀನಿ ರೀ. ಭಾಳ ರುಚಿಯಾಗಿ ಬರ್ತೈತೆ ನೋಡ್ರಿ ಇದು ಶೇಂಗಾ ಚಟ್ನಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ರೀ. ಈಗ ತೆವಿನೂ ಕಾಯ್ದೈತಿ. ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆಂದಾಗಿ ಹುರ್ಕೋಬೇಕು ನೋಡ್ರಿ. ಉಳ್ಳಾಗಡ್ಡಿ ಎಲ್ಲ ಕೆಂಪಿಗೆ ಹುರಿದಾದ್ಮೇಲೆ ಇದನ್ನು ತಕ್ಕೋಬೇಕ್ರಿ. ಎಲ್ಲ ಸಪ್ರೇಟಾಗಿ ಹುರ್ಕೊಂಡ್ರೆ ಚೆಂದಾಗಿ ಹುರಿತಾವೆ ನೋಡ್ರಿ. ಇದು ಉಳ್ಳಾಗಡ್ಡಿ ಹುರ್ಕೊಂಡಾದ್ಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಚಟ್ನಿ ಮಾಡ್ತಿರಲ್ಲ ಅದ್ರ ಮ್ಯಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕ್ರಿ. ಈಗ ಮೆಣ್ಸಿನ್ಕಾಯಿ ಎಲ್ಲನೂ ಚೆಂದಾಗಿ ಹುರ್ಕೋಬೇಕು ನೋಡ್ರಿ. ಚೆಂದಾಗಿ ಹುರ್ಕೋಬೇಕ್ರಿ. ಆದಮೇಲೆ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಸಪ್ಪೆ ಸುಲಿದ್ಬಿಟ್ಟು ಅದನ್ನು ಹುರ್ಕೊಳತ್ತೀನಿ ನೋಡ್ರಿ. ಎರಡೂ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆಂದಾಗಿ ಹುರಿದಾದ್ಮೇಲೆ ಇವು ತಕ್ಕೋಬೇಕು ನೋಡ್ರಿ. ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಅವು ಹಾಕ್ಕೊಳತ್ತೀನಿ ರೀ.
ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಟೊಮೊಟೊನು ಚೆಂದಿಗೆ ಹುರ್ಕೋಬೇಕು ನೋಡ್ರಿ. ಹುರಿದು ತಕ್ಕೋಬೇಕು. ಇದೆಲ್ಲನೂ ಸ್ವಲ್ಪ ತಣ್ಣಗಾಗ್ಬೇಕು ರೀ. ಇದು ಹುರ್ಕೊಂಡಿದ್ದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿಟ್ಕೊಂಡಿದ್ದು ಉಳ್ಳಾಗಡ್ಡಿ, ಟೊಮಾಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇವೆಲ್ಲನೂ ಹಾಕ್ಕೋಬೇಕು ನೋಡ್ರಿ ಮಿಕ್ಸಿ ಜಾರ್ಗೆ. ಇದು ಹಾಕ್ಕೊಂಡು ಒಂದು ಬಟ್ಲಾಗಷ್ಟು ಪುಟಾಣಿ ತೊಗೊಂಡಿನಿ ರೀ. ಪುಟಾಣಿ ಹಾಕ್ಕೊಂಡೀನಿ ಮತ್ತು ಒಂದು ಕಪ್ ಶೇಂಗಾ ಹಾಕ್ಕೊಂಡೀನಿ ರೀ. ಇವೆಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳತ್ತೀನಿ ರೀ. ಜೀರಿಗೆ ಮತ್ತು ಒಂದು ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ಕೊಳತ್ತೀನಿ ರೀ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಸಣ್ಣಗೆ ರುಬ್ಕೊಂಬರ್ಬೇಕು ರೀ. ನುಣ್ಣಗೆ ಎಲ್ಲ ರುಬ್ಬಬೇಕು ನೋಡ್ರಿ. ಇದನ್ನೆಲ್ಲನೂ ಸಣ್ಣಗೆ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳತ್ತೀನಿ ರೀ. ಇದು ಮಿಕ್ಸಿ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕ್ಕೋಬೇಕು ರೀ. ಈಗ ಅದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಆಯ್ತು ನೋಡ್ರಿ. ಅದು ಒಗ್ಗರಣೆ ಹಾಕಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ರೀ, ಒಂದು ಸ್ಪೂನ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಬೇಕು ರೀ. ಸಾಸಿವೆ ಎಲ್ಲ ಚಟ್ಪಟ ಅಂದಮೇಲೆ ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು ನೋಡ್ರಿ. ಜೀರಿಗೆ, ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ಮತ್ತು ಒಣ ಮೆಣಸಿನ್ಕಾಯಿ ಹಾಕ್ಬೇಕು ರೀ. ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋದು ನೋಡ್ರಿ. ಇಟ್ಟಾದ್ಬಿಟ್ರೆ ಚಟ್ನಿನೂ ರೆಡಿ ಆಯ್ತು ನೋಡ್ರಿ. ನೋಡಿರಿ ಸೂಪರಾಗಿ ಟೇಸ್ಟಿಯಾಗಿ ಸಾಫ್ಟಾಗಿರೋ ಪಡ್ಡು ಮತ್ತು ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಥ ಇನ್ನಷ್ಟು ರೆಸಿಪಿಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.